श्रीगुरुभ्यो नमः। महाभारतस्य आश्वमेधिके पर्वणि अयमद्य 49 भागः। 39ನೇ भाग। तत्र वाविल्ले रामस्वामी शास्त्रिणां पाठे 40ನೇ अध्याय, टी.आर. कृष्णाचार्याणां वैष्णवे च पाठे 38ನೇ अध्याय, उत्तरभारतस्य पाठे 37ನೇ अध्यायः प्रवर्तते। तत्र रजोगुणस्य यानि कार्याणि ब्रह्मण अंगिरः प्रभृतिभ्यः मुनिभ्यः समवर्ण्यन्त तेपि इदानीं श्रवणपथगामिनी भविष्यन्ति। रजोऽहं वः प्रवक्ष्यामि याथातथ्येन सत्तमाः, निबोधित महाभागाः गुणवृत्तं च राजसम्। हे महाभागाः मुनिसत्तमाः, इदानीं याथातथ्येन अहं रजोगुणस्य कार्याणि वर्णयामि। तदेतत् मया संवर्णितं राजसं गुणवृत्तं सर्वे यूयं निबोधत। संतापः रूपमायासः सुखदुःखे हिमातपौ, ऐश्वर्यं विग्रहः संधिः, हेतुवादः अरतिः क्षमा, बलं शौर्यं मदो रोषः, व्यायाम कलहावपि। रजोगुणेन एतानि सर्वाण्यपि कार्याणि भूयन्ते। संतापः भवति, रूपम् आयासः। ಕೆಲವು ಕಡೆ ಸಂತಾಪ ಅನ್ನೋದ್ರ ಬದಲು ಸಂಕಲ್ಪ ಅಂತ ಪಾಠ ಇದೆ. ಮುಂದೆ ರೂಪ ಅಂತಿದೆ. ರೂಪ ಅನ್ನುವುದು ಆ ವ್ಯಕ್ತಿಯಲ್ಲಿ ಬಾಹ್ಯವಾಗಿ ಕಾಣಿಸುವಂತಹ ಕೆಲವು ಬದಲಾವಣೆಗಳು ಅಂತ ನಾವು ತಿಳ್ಕೊಳ್ಬಹುದು. ಇಲ್ಲಿ ವ್ಯಾಖ್ಯಾನಕಾರರು ಯಾವುದೋ ಅದನ್ನು ಬರೆದಿಲ್ಲ. ರೂಪ ಅಂದ್ರೆ ರೂಪ ಅಂತಾನೆ ಅನುವಾದ ಮಾಡಿದ್ದಾರೆ. ಆದ್ರಿಂದ ನಾವು ಆ ಸಂತಾಪ ಇತ್ಯಾದಿಗಳು ಆಗಿದ್ದರಿಂದ ಏನೊಂದು ಬದಲಾವಣೆ ನಮ್ಮಲ್ಲಿ ಕಾಣ್ತದೆ ಅದನ್ನೇ ರೂಪ ಅಂತ ತಿಳಿದುಕೊಳ್ಳಬಹುದು. ಆಯಾಸ, ಸುಖ ದುಃಖ, ಚಳಿ ಬಿಸಿಲು, ಐಶ್ವರ್ಯ, ಕಲಹ, ಸಂಧಿ, ಇಲ್ಲಿ ಕೆಲವುದಕ್ಕೆ ಎಲ್ಲೂ ವಿವರಣೆ ಇಲ್ಲ. ಆದ್ರಿಂದ ಅಲ್ಲಿರೋದನ್ನೇ ಓದ್ತಾ ಹೋಗ್ತೇನೆ ಅಷ್ಟೆ. ಹೇತುವಾದ ಅಂದ್ರೆ ತರ್ಕ, ವ್ಯರ್ಥವಾದಂತಹ ತರ್ಕಗಳು ಅಂತ ಅದರ ಅರ್ಥ ಆಗ್ತದೆ. ಕುತರ್ಕ ಅಂತ ಅರ್ಥ ಆಗಬಹುದು. ಸಂಧಿ ಅನ್ನುವುದರ ಬದಲಾಗಿ ಕೆಲವು ಕಡೆ ಸಿದ್ಧಿ ಅಂತ ಪಾಠ ಇದ್ದಂತೆ ಕಾಣಿಸ್ತದೆ. ಯಾವ ಪಾಠವನ್ನಾದರೂ ತೀರ್ಮಾನಿಸುವುದು ಕಷ್ಟವೇ. ಹೇಗಿದೆಯೋ ಹಾಗೆ ತಮ್ಮ ಮುಂದೆ ಇಟ್ಟಿದ್ದೇನಷ್ಟೆ. ಸಂತೋಷ ಇಲ್ಲದೆ ಇರೋದು, ಸಹನ ಶಕ್ತಿ, ಬಲ, ಶೌರ್ಯ, ಮದ, ರೋಷ, ವ್ಯಾಯಾಮ, ಈರ್ಷ, ಇಚ್ಛಾ, ಚಾಡಿ, ಯುದ್ಧ, ಮಮತೆ, ಕುಟುಂಬದ ಪಾಲನೆ, ಪರಿಪಾಲನೆ ಅಂತಿದೆ. ಮುಂದೆ ವಧ, ಬಂಧನ, ಕ್ಲೇಶ, ಕ್ರಯ ವಿಕ್ರಯ, ನಮ್ಮ ಸುತ್ತಮುತ್ತಲಿದ್ದವರನ್ನು ಒರಟು ಮಾತುಗಳಿಂದ ನೋಯಿಸುವುದು, ಉಗ್ರವಾದ ಬುದ್ಧಿ, ನಿಷ್ಠುರತ, ಕೂಗಾಟ, ಇತರರಲ್ಲಿ ದೋಷಗಳನ್ನು ಹೇಳೋದು, ಲೋಕದ ಚಿಂತ, ಮಾತ್ಸರ್ಯ, ಅಸತ್ಯವನ್ನು ಆಡೋದು, ಮತ್ತೆ ಇನ್ನೊಬ್ಬರಿಗೆ ದಾನ ಕೊಟ್ಟರೂ ಕೂಡ ವ್ಯರ್ಥವಾದಂತಹ ದಾನ. ಯಾವುದನ್ನೇ ವಿಚಾರ ಮಾಡಿದರೂ ಮತ್ತೆ ಆಡಿದರೂ ಕೇಳಿದವರಿಗೆ ಸಂಶಯ ಬರುವಂತೆ ಆಡುವುದು, ತಿರಸ್ಕಾರ ಮಾಡುವುದು. ಮೃಷಾವಾದಃ ಮೃಷಾದಾನಂ ವಿಕಲ್ಪಃ ಪರಿಭಾಷಣಂ ನಿಂದಾಸ್ತುತಿಃ ಪ್ರಶಂಸಾ ಚ
ವ್ಯರ್ಥವಾದ ನಿಂದೆಗಳು, ಸ್ತುತಿಗಳು, ಪ್ರಶಂಸೆಗಳು, ಯಾವುದ್ಯಾವುದೋ ವ್ಯರ್ಥವಾದ ಕಾರ್ಯಕ್ರಮಗಳು, ಇನ್ನೊಬ್ಬರನ್ನ ಬಲಾತ್ಕರಿಸುವುದು, ಉಪಚರಿಸುವುದು, ಶುಶ್ರೂಷ, ಸೇವಾ, ತೃಷ್ಣ, ಇನ್ನೊಬ್ಬರಿಗೆ ಆಶ್ರಯ ಕೊಡುವುದು, ವ್ಯವಹಾರದಲ್ಲಿ ಕುಶಲತೆ, ನೀತಿ, ಪ್ರಮಾದ ಅಂದರೆ ಮಾಡುವ ಕಾರ್ಯದಲ್ಲಿ ಗಮನ ಇಲ್ಲದೆ ಇರೋದು, ಪರಿವಾದ ಇನ್ನೊಬ್ಬರ ಕುರಿತಾಗಿ ಅಪವಾದಗಳನ್ನು ಹೊರಿಸುವುದು, ಇವೆಲ್ಲವೂ ಕೂಡ ರಜೋಗುಣದ ಕಾರ್ಯ ಅಂತ ಬ್ರಹ್ಮ ಹೇಳ್ತಾನೆ. ಪ್ರಪಂಚದಲ್ಲಿ ಸ್ತ್ರೀಯರಲ್ಲಿ ಆಗಲಿ ಪುರುಷರಲ್ಲಾಗಲಿ ಪ್ರಾಣಿಗಳು ಇಲ್ಲಿ ಎಲ್ಲಿಯೇ ಆದರೂ ಯಾವುದೇ ಸಂಸ್ಕಾರಗಳು ಒಂದು ಹಂತದಿಂದ ಮುಂದಿನ ಹಂತದವರೆಗೆ ಏನು ಹರಿದು ಬರ್ತವೆ, ಅವೆಲ್ಲ ರಜೋಗುಣದ ಪ್ರೇರಣೆಯಿಂದ ಆಗ್ತವೆ. ಸಂತಾಪ, ಅಪ್ರತ್ಯಯ ಅಂದ್ರೆ ಅವಿಶ್ವಾಸ, ಇನ್ನೊಬ್ಬರಲ್ಲಿ ವಿಶ್ವಾಸ ಇಲ್ಲದೆ ಇರುವಿಕೆ, ವ್ರತ ನಿಯಮಗಳನ್ನು ಮಾಡುವುದು, ಇಷ್ಟವಾದ ಸಂಗತಿಯನ್ನ ಪ್ರಾರ್ಥಿಸುವಂತಹ ಅದನ್ನ ಪಡ್ಕೊಳ್ಳಿಕ್ಕೆ ಬೇಕಾದಂತಹ ಕರ್ಮಗಳನ್ನು ಮಾಡುವುದು, ನಾನಾ ಪ್ರಕಾರವಾದಂತಹ ಇಷ್ಟಾಪೂರ್ತ ಕರ್ಮಗಳು. ಇಷ್ಟಾಪೂರ್ತಗಳು ಅಂದ್ರೆ ಸಮಾಜದ ಸೇವೆಗಾಗಿ, ಸಮಾಜದ ಉಪಯೋಗಕ್ಕಾಗಿ ಬಾವಿ, ಕೆರೆ ಇತ್ಯಾದಿಗಳನ್ನು ತೋರಿಸುವುದು. ಸಾಲು ಮರಗಳನ್ನು ನಡೆಸೋದು, ಜನರಿಗೆ ಆಶ್ರಯ ಕೊಡುವಂತಹ ಮಂಟಪಗಳನ್ನು ಕಟ್ಟಿಸೋದು ಇತ್ಯಾದಿ ಎಲ್ಲ ಕೆಲಸಗಳು ಕೂಡ ಇಷ್ಟಾಪೂರ್ತ ಅಂತ ಕರೆಸ್ಕೋತವೆ. ದೇವತೆಗಳಿಗೆ ಮಾಡುವಂತಹ ಯಜ್ಞಗಳು, ಪಿತೃಗಳಿಗೆ ಮಾಡುವಂತಹ ಶ್ರಾದ್ದ, ವಷಟ್ಕಾರ, ಯಜ್ಞ ಮಾಡಿಸೋದು, ಅಧ್ಯಯನ ಮಾಡುವುದು, ಮಾಡಿಸೋದು, ದಾನವನ್ನು ಕೊಡೋದು, ಪ್ರತಿಗ್ರಹ ಮಾಡೋದು, ಪ್ರಾಯಶ್ಚಿತ್ತ, ಶುಭಕರ್ಮ ಇವೆಲ್ಲ ರಜೋಗುಣದಿಂದ ಪ್ರೇರಿತ. ದಾನಂ ಪ್ರತಿಗ್ರಹಶ್ಚೈವ ಪ್ರಾಯಶ್ಚಿತ್ತಾನಿ ಮಂಗಲಂ ಅಂತ ಹೇಳ್ತಿದ್ದಾನೆ. ಇದು ನಮಗೆ ಬಹಳ ಆಶ್ಚರ್ಯಕರವಾಗಿ ಕಾಣಿಸ್ತದೆ. ಇದೆಲ್ಲ ಹೇಗೆ ರಜೋಗುಣದ ಕಾರ್ಯ ಅಂತ. ಮನುಷ್ಯ ನಿಷ್ಕಾಮ ಬುದ್ಧಿಯಿಂದ ಮಾಡಿದರೆ ಅದು ಸತ್ವಗುಣದ ಕಾರ್ಯ ಅಂತ ಅನಿಸ್ಕೋತದೆ. ಆದರೆ ಇಂಥ ಅನೇಕ ಕಾರ್ಯಗಳನ್ನು ಮನುಷ್ಯ ಮೂಲತಃ ಅವು ಶಾಸ್ತ್ರದಲ್ಲಿ ವರ್ಣಿತ ಆಗಿರುವ ಕಾರ್ಯಗಳೇ ಇರಬಹುದು. ಆದರೆ ಅದರಲ್ಲಿ ಆ ವ್ಯಕ್ತಿಯ ರಜೋಗುಣದ ಸ್ಪರ್ಶವೂ ಒಂದು ಬಾರಿ ಇದ್ರೆ, ಒಂದಿಷ್ಟು ಅಹಂಕಾರ, ಇನ್ನೊಬ್ಬರಿಗೆ ಅದನ್ನು ತಾನು ಮಾಡಿದ್ದೇನೆ ಅನ್ನೋದನ್ನು ತೋರಿಸುವಂತ ಬುದ್ಧಿ ಇತ್ಯಾದಿಗಳಿದ್ದರೆ ಅದನ್ನೆಲ್ಲವನ್ನು ಈ ರಜೋಗುಣದ ಕಾರ್ಯ ಅಂತ ವರ್ಣಿಸ್ತಾರೆ. ತಪೋನ ಕಲ್ಕೋಧ್ಯಯನಂ ನ ಕಲ್ಕಃ ದಾನಂ ನ ಕಲ್ಕೋ. ಶ್ಲೋಕದ ಪೂರ್ಣ ಪಾಠ ಹೀಗಿದೆ. ಮಹಾಭಾರತದ ಆದಿಪರ್ವದ 1ನೇ ಅಧ್ಯಾಯದಲ್ಲಿ ಅದು ಕಾಣುತ್ತದೆ. ಕೊನೆಯ ಶ್ಲೋಕ ಅದು 1ನೇ ಅಧ್ಯಾಯದಲ್ಲಿ. ತಪೋನ ಕಲ್ಕೋಧ್ಯಯನಂ ನ ಕಲ್ಕಃ ಸ್ವಾಭಾವಿಕೋ ವೇದ ವಿಧಿರ್ನ ಕಲ್ಕಃ ಪ್ರಸಹ್ಯ ವಿತ್ತಾಹರಣಂ ನ ಕಲ್ಕಃ ತಾನ್ಯೇವ ಭಾವೋಪಹತಾನಿ ಕಲ್ಕಃ ಅಂತ. ಆತ್ಮೋದ್ಧಾರಕ್ಕಾಗಿ ತಪಸ್ಸು ಮಾಡ್ತಾರೆ ಕೆಲವರು. ಅದು ದೋಷ ಏನಲ್ಲ. ತತ್ವಜ್ಞಾನವನ್ನು ಪಡ್ಕೊಳ್ಳಿಕ್ಕಾಗಿ ಮಾಡುವ ಶಾಸ್ತ್ರಾಧ್ಯಯನ ದೋಷ ಅಲ್ಲ. ವೇದೋಕ್ತ ವಿಧಿಗಳನ್ನು ಮಾಡುವುದು ದೋಷವಲ್ಲ. ಕಲ್ಕ ಅಂದ್ರೆ ಇಲ್ಲೆಲ್ಲವೂ ಕಡೆ ದೋಷ. ಧನವನ್ನು ಸಂಪಾದನೆ ಮಾಡುವುದು, ಅದಕ್ಕಾಗಿ ಪ್ರಯತ್ನ ಪಡುವುದು, ಅದು ದೋಷ ಏನಲ್ಲ. ಆದರೆ ಈ ಎಲ್ಲಾ ಕ್ರಿಯೆಗಳನ್ನು, ಮನುಷ್ಯ ಮಾಡುವಂತಹ ಎಲ್ಲಾ ಕ್ರಿಯೆಗಳನ್ನು ದುರುದ್ದೇಶದಿಂದ ಮಾಡಿದರೆ, ಭಾವೋಪಹತಾನಿ, ಭಾವ ಅಂದ್ರೆ ಮನುಷ್ಯನ ಮನಸ್ಸು ದುಷ್ಟವಾಗಿದ್ರೆ, ಅಲ್ಲಿ ಅಹಂಕಾರ, ಇನ್ನೊಬ್ಬರಿಗೆ ತಾನಿದನ್ನು ಮಾಡಿದ್ದೇನೆ ತೋರಿಸುವಂತಹ ಉದ್ದೇಶ ಇತ್ಯಾದಿಗಳಿದ್ದರೆ, ಯಾವ ಕೆಲಸಗಳು ಸಾತ್ವಿಕ ಆಗಬೇಕು ಅವೇ ಕೆಲಸವೇ ರಾಜಸ ತಾಮಸಗಳಾಗಿ ಬಿಡ್ತವೆ ಅಂತ ಆ ಮಹಾಭಾರತದ ಶ್ಲೋಕ ಅದನ್ನು ಹೇಳ್ತದೆ. ಆದ್ರಿಂದ ಇಲ್ಲಿ ಇದೊಂದೇ ಶ್ಲೋಕವನ್ನೇ ನಾವು ನೋಡಿದರೆ ಯಾಕೆ ಇಂಥ ಸಾತ್ವಿಕ ಕರ್ಮಗಳನ್ನ ರಾಜಸ ಕರ್ಮ ಅಂತ ಶಾಸ್ತ್ರ ಹೇಳಿದೆ ಅಂತ ನಮಗೊಂದು ಆಶ್ಚರ್ಯ ಅನ್ನಿಸ್ತದೆ. ಆದರೆ ವಸ್ತುತಃ ಅದರ ಹಿಂದಿನ ಅಭಿಪ್ರಾಯ ಹೀಗಿದೆ.
ಶುದ್ಧವಾದ ಮನಸ್ಸಿನಿಂದ ಮಾಡಿದ ಯಾವುದೇ ಕರ್ಮವೂ ಶುದ್ಧ, ಅಶುದ್ಧವಾದ ಮನಸ್ಸಿನಿಂದ ಮಾಡಿದ ಶುದ್ಧವಾದ ಕರ್ಮವೂ ಅಶುದ್ಧ ಆಗ್ತದೆ. ಅದಕ್ಕಾಗಿ ಹೀಗೆ ತಿಳ್ಕೋಬೇಕು ನಾವು ಅದನ್ನು. ಇದಂ ಮೇ ಸ್ಯಾತ್ ಸ್ನೇಹೋ ಗುಣ ಸಮುದ್ಭವ. ಈ ವಸ್ತು ನನಗೆ ಬೇಕು ಅಂತ ಆ ವಸ್ತುವಿನ ಬಗ್ಗೆ ಒಂದು ಬಯಕೆ ಏನಿದೆಯಲ್ಲ, ಅದು ರಜೋಗುಣದಿಂದಲೇ ಬರುವಂಥದ್ದು. ದ್ರೋಹ, ಮೋಸ, ತಿರಸ್ಕಾರ, ಅಭಿಮಾನ, ಕಳ್ಳತನ, ಹಿಂಸೆ, ಜಿಗುಪ್ಸೆ, ಪರಿತಾಪ, ವ್ಯರ್ಥವಾದ ಜಾಗರಣೆಗಳು, ಎಚ್ಚರ ಇರುವುದು, ದಂಭ, ದರ್ಪ, ಅನುರಾಗ, ಕಾಮ್ಯವಾದ ಭಕ್ತಿ, ವಿಷಯ ಪ್ರೀತಿ, ಪ್ರಮೋದ, ಜೂಜಾಟ, ಲೋಕದಲ್ಲಿ ವಿವಾದ, ಮತ್ತೆ ಸ್ತ್ರೀಸಂಗ, ಸಂಬಂಧ ಸ್ತ್ರೀಕೃತಾಶ್ಚಯೇ, ವಿಪರೀತ ಸ್ತ್ರೀ ಸಂಪರ್ಕ, ನೃತ್ಯ, ವಾದ್ಯ, ಗಾಯನಗಳಲ್ಲಿ ಆಸಕ್ತಿ, ಇವನ್ನೆಲ್ಲ ರಾಜಸ ಕರ್ಮ ಅಂತ ಹೇಳ್ತಾರೆ. ಇಲ್ಲಿಯೂ ನೃತ್ಯ, ಗಾಯನ ಇತ್ಯಾದಿ ಕರ್ಮಗಳನ್ನ ಭಗವಂತನ ಪೂಜಾ ಎಂಬ ದೃಷ್ಟಿಯಿಂದ ಒಬ್ಬ ಸಾಧಕ ಮಾಡಿದ್ದಾದ್ರೆ ಅದು ಸಾತ್ವಿಕನೇ ಆಗ್ತದೆ. ಆದರೆ ಮಾಡುವುದನ್ನ ದುರ್ಬುದ್ಧಿಯಿಂದ ಮಾಡಿದರೆ ಈ ತರದ ವ್ಯತ್ಯಯ ಆಗ್ತದೆ ಅಂತ ನಾವು ಅದನ್ನ ಹೊಂದಿಸಿ ಅರ್ಥ ಮಾಡ್ಕೊಳ್ಬೇಕು. ಈ ಪ್ರಪಂಚದಲ್ಲಿ ನಮಗೆ ಗಮನಕ್ಕೆ ಬಂದಿರುವಂತಹ ಯಾವುದೇ ಸಂಗತಿ, ಹಿಂದಿನದು, ಈಗಿನದು, ಮುಂದಿನದು, ಅದನ್ನು ಆಲೋಚನೆ ಮಾಡಬೇಕು. ಧರ್ಮ, ಅರ್ಥ, ಕಾಮ ಇವುಗಳ ಸೇವನದಲ್ಲಿ ಆಸಕ್ತರಾಗಿರಬೇಕು. ಮತ್ತೆ ಸ್ವೇಚ್ಛಾಚಾರಿಗಳಾಗಿ ಭೋಗ ಸಮೃದ್ಧಿಯಿಂದ ಆನಂದ ಪಡುವಂಥವರು. ಇವರೆಲ್ಲರೂ ಕೂಡ ರಜೋಗುಣದಿಂದ ಆವೃತರಾದಂತಹ ಮನುಷ್ಯರು. ಅರ್ವಾಕ್ ಸ್ರೋತಸ ಇತ್ಯೇತೆ ಮನುಷ್ಯಾಹ ರಜಸಾವೃತಾಹ. ಭಾಗವತದಲ್ಲಿ ಮತ್ತೆ ಭಾಗವತ ತಾತ್ಪರ್ಯದಲ್ಲಿ 3ನೇ ಸ್ಕಂದದ 11ನೇ ಅಧ್ಯಾಯದ 18-19 ಶ್ಲೋಕಗಳಲ್ಲಿ ಈ ಅವಾಕ್ ಸ್ರೋತಸರು, ಉತ್ಸ್ರೋತಸರು ಇವರೆಲ್ಲರನ್ನೂ ವರ್ಣನೆ ಮಾಡ್ತಾರೆ. ನವವಿಧ ಸೃಷ್ಟಿಯ ವರ್ಣನ ಅದು. ಮೈತ್ರೇಯರು ವಿದುರನಿಗೆ ಹೇಳಿದಂತಹ ಒಂದು ವರ್ಣನ. ಸ್ಥಾಸ್ನುಭಿರ್ ನಿಯಮಾನ್ ಮುಖ್ಯ ಸ್ಥಿತೇರ್ಗತಿರವಾಪ್ಯತೆ ಪ್ರಾಯೋ ಪರೋಪಕಾರಿತ್ವಾತ್ ತೇ ಮುಖ್ಯ ಸ್ರೋತಸಃ ಸ್ಮೃತಾಃ. ಈ ಅವಾಕ್ ಸ್ರೋತಸರನ್ನ ಹೇಳುವ ಉದ್ದೇಶದ ಜೊತೆಗೇನೆ ಮುಖ್ಯ ಸ್ರೋತಸರು ಇತ್ಯಾದಿ ಉಳಿದ ಸ್ರೋತಸರನ್ನು ಕೂಡ ನಾವು ನೋಡೋಣ. ಪ್ರಾಣಿಗಳ ಗತಿ ಹೇಗಿರ್ತದೆ ಅಂತ ನಮಗೆ ಒಂದು ವರ್ಣನೆ ಇಲ್ಲಿ ಸಿಗ್ತದೆ. ಸ್ಥಾಸ್ನುಗಳು ಅಂದ್ರೆ ಸ್ಥಾವರ ಪ್ರಾಣಿಗಳು, ವೃಕ್ಷ ಮೊದಲಾದ ಸ್ಥಾವರ ಜೀವರು. ಇವರೆಲ್ಲರೂ ಪ್ರಾಯ ಪರೋಪಕರ್ತೃತ್ವ. ಈ ಜೀವ ವೃಕ್ಷಾದಿ ಜನ್ಮಗಳಲ್ಲಿ ತಾಳಿದಾಗ ಸಾಮಾನ್ಯವಾಗಿ ಇನ್ನೊಬ್ಬರಿಗೆ ಅನ್ಯಾಯ ಮಾಡೋದಿಲ್ಲ ಎಂದು, ಇನ್ನೊಬ್ಬರಿಗೆ ಉಪಕಾರವನ್ನೇ ಮಾಡ್ತಾ ಬದುಕ್ತಿರ್ತಾನೆ. ಆದ್ರಿಂದ ಅವರನ್ನ ಮುಖ್ಯ ಸ್ರೋತಸರು ಅಂತ ಹೇಳ್ತಾರೆ. ಉತ್ಕೃಷ್ಟವಾದ ಗತಿನೇ ಆಗ್ತದೆ ಅವರಿಗೆ. ನಾಥೋನೂರ್ಧ್ವಂ ತಿರಶ್ಚಾಂತು ಪುನಸ್ತತ್ರೈವ ಯಜ್ಜನಿ ಯಜ್ಞೋಪಯೋಗಂ ಚ ಸತಾಂ ಉಪಕಾರಂ ವಿನಾಪಿ ಚ ತಿರ್ಯಕ್ ಸ್ರೋತಸಿ ಇತ್ಯೇತೆ ಪ್ರೋಚ್ಯಂತೆ ಜ್ಞಾನಿಭಿಸ್ತತಃ ಪ್ರಾಯೋಧೋ ಗಮನಂ ಯಸ್ಮಾತ್ ಪ್ರಯತ್ನೇನ ವಿನಾ ಭವೇತ್. ಇದಾದ್ಮೇಲೆ ತಿರ್ಯಕ್ ಪ್ರಾಣಿಗಳ ಬಗ್ಗೆ ವರ್ಣನೆ ಇದೆ. ಆ ತಿರ್ಯಕ್ ಪ್ರಾಣಿಗಳು ಸಾಮಾನ್ಯವಾಗಿ ಸಹಜವಾಗಿ ಅಧೋಗತಿಯೂ ಆಗೋದಿಲ್ಲ, ಅವಕ್ಕೆ ಊರ್ಧ್ವಗತಿಯೂ ಆಗೋದಿಲ್ಲ. ಮತ್ತೆ ಭೂಮಿಗಳಲ್ಲೇ ಅವು ಭೂಮಿಯಲ್ಲೇ ಹುಟ್ಟುತ್ತಾ ಇರ್ತವೆ. ಆದರೆ ಆ ತಿರ್ಯಕ್ ಪ್ರಾಣಿಗಳಾಗಿದ್ದಾಗಲೂ ಕೂಡ ಅವೇನಾದರೂ ಯಜ್ಞಕ್ಕೆ ಉಪಯೋಗಿಯಾಗಿ ಬದುಕುವಂತಿದ್ರೆ, ಸಜ್ಜನರಿಗೆ ಉಪಯೋಗಿ ಆಗಿ ಬದುಕುವಂತಿದ್ರೆ ಅದರಿಂದ ಅವುಗಳಿಗೆ ಸದ್ಗತಿನೇ ಆಗ್ತದೆ. ಯಾವುದೇ ರೀತಿಯಾದ ಉಪಯೋಗ ಸಜ್ಜನರಿಗೆ ಅವುಗಳಿಂದ ಆಗದೆ ಹೋದ್ರೆ, ಯಜ್ಞಾದಿಗಳಲ್ಲಿ ಉಪಯೋಗ ಆಗದೆ ಹೋದ್ರೆ, ಆಗ ಅವುಗಳಿಗೆ ಮತ್ತೆ ಇದೇ ಲೋಕದಲ್ಲೇ ಮುನ್ನಡೆಯುವಂತಹ ಪ್ರಸಂಗ ಬರ್ತದೆ. ನ ಅಥಃ ನ ಊರ್ಧ್ವಂ, ಮೇಲೂ ಇಲ್ಲ ಕೆಳಗೂ ಇಲ್ಲ, ಪುನಸ್ತತ್ರೈವ ಯಜ್ಜನಿ, ಅಲ್ಲೇ ಅವರ ಜನ್ಮ.
ಯಜ್ಞಕ್ಕೆ ಉಪಯೋಗಿ ಆಗಿ ಬದುಕಿದ್ರೆ, ಸಜ್ಜನರಿಗೆ ಉಪಯೋಗಿ ಆಗಿ ಬದುಕಿದ್ರೆ ಈ ಒಂದು ದುಸ್ಥಿತಿ ಅದೇ ಜನ್ಮದಲ್ಲೇ ಮತ್ತೆ ಹುಟ್ಟು ಅನ್ನೋದು ತಪ್ತದೆ. ಇಲ್ಲದೆ ಹೋದ್ರೆ ಬೇರೆ ಬೇರೆ ಕಡೆ ಹೋಗಿ ಹುಟ್ಟಬೇಕಾಗ್ತದೆ. ಇದೇ ಜನ್ಮದಲ್ಲೇ ಇದೇ ಲೋಕದಲ್ಲೇ ಮತ್ತೆ ಸಂಚಾರ ಮಾಡಬೇಕಾಗ್ತದೆ. ಆದ್ರಿಂದ ಇವರನ್ನ ತಿರ್ಯಕ್ ಸ್ರೋತಸ್ರು ಅಂತ ಹೇಳ್ತಾರೆ. ಇದೇ ಆಶ್ರಮೇಧಿಕ ಪರ್ವದ ಹಿಂದಿನ ಅಧ್ಯಾಯದಲ್ಲಿ 27-28ನೇ ಶ್ಲೋಕಗಳಲ್ಲಿ ಹೀಗೆ ಬಂದಿತ್ತು. ಅನ್ಯಥಾ ಪ್ರತಿಪನ್ನಾಸ್ತು ವಿವೃದ್ಧ ಯೇ ಚ ಕರ್ಮಣಃ ಸ್ವಕರ್ಮ ನಿರತಾನಾಂ ಚ ಬ್ರಾಹ್ಮಣಾನಾಂ ಶುಭೈಷಿಣಾಂ ಸಂಸ್ಕಾರೇಣ ಊರ್ಧ್ವಮಾಯಾಂತಿ ಯತಮಾನಾಃ ಸಲೋಕತಾಂ. ತಿರ್ಯಕ್ ಜನ್ಮ ಅಂದ್ರೆ 4 ಕಾಲಿನ ಪ್ರಾಣಿಗಳಾಗಿ ಅಡ್ಡ ಸಂಚಾರ ಮಾಡುವಂತಹ ಪ್ರಾಣಿಗಳು, ಸ್ಥಾವರ ಜನ್ಮ ಬಡಿದಿರುವಂತಹ ಪ್ರಾಣಿಗಳು, ಇವೆಲ್ಲ ಜ್ಞಾನಿಗಳ ಉಪಯೋಗಕ್ಕೆ ಬಂದರೆ, ಅಗ್ನಿಹೋತ್ರಾದಿ ಯಜ್ಞಗಳ ಕರ್ಮಕ್ಕಾಗಿ ಉಪಯುಕ್ತ ಆದರೆ ಆಗ ಉತ್ತಮ ಸಂಸ್ಕಾರವನ್ನು ಹೊಂದಿ ಊರ್ಧ್ವಲೋಕಕ್ಕೆ ಹೋಗ್ತಾರೆ. ಇಲ್ಲದೆ ಹೋದ್ರೆ ಅವು ಮತ್ತೆ ಯಾವುದೇ ರೀತಿಯಾದ ಉಪಯೋಗವನ್ನು ಮತ್ತೊಬ್ಬರಿಗೆ ಮಾಡದೆ ಹೋದ್ರೆ, ಕೇವಲ ತಮ್ಮ ಹೊಟ್ಟೆ ಹೊರಕೊಳ್ಳುವುದಕ್ಕಾಗಿ ಬದುಕಿದರೆ ಆಗ ಅವುಗಳಿಗೆ ಮತ್ತೆ ತಿರ್ಯಕ್ ಜನ್ಮವೇ. ಆದ್ದರಿಂದ ಅವುಗಳನ್ನು ತಿರ್ಯಕ್ ಸ್ರೋತಸ್ರು ಅಂತ ಹೇಳ್ತಾರೆ. ಸ್ಥಾವರ ಪ್ರಾಣಿಗಳ ಜನ್ಮ ಮುಖ್ಯ ಸ್ರೋತಸ್ ಜನ್ಮ ಅಂತ ಕರೆಸ್ಕೋತದೆ. ಸಾಮಾನ್ಯವಾಗಿ ಸ್ಥಾವರ ಪ್ರಾಣಿಗಳಿಂದ ಸಮಾಜಕ್ಕೆ ಸುತ್ತಮುತ್ತಲಿರುವಂತಹ ಜೀವಗಳಿಗೆ ಉಪಯೋಗ ಆಗೇ ಆಗ್ತದೆ. ಮನುಷ್ಯನಾಗಲಿ, ಪಕ್ಷಿಗಳಾಗಲಿ, ಪ್ರಾಣಿಗಳಾಗಲಿ ಎಲ್ಲವೂ ಈ ಸ್ಥಾವರಗಳನ್ನ, ಹುಲ್ಲು ಮತ್ತೆ ಗಿಡ ಮರಗಳಿಂದ ದೊರೆಯುವಂತಹ ಹಣ್ಣು ಇತ್ಯಾದಿ ಎಲ್ಲವನ್ನು ಉಪಯೋಗಿಸಿಯೇ ಬದುಕೋದು. ಆದ್ರಿಂದ ಸ್ಥಾವರಗಳ ಜನ್ಮ ಮುಖ್ಯ ಸ್ರೋತಸ್ ಜನ್ಮ. ತಿರ್ಯಕ್ ಪ್ರಾಣಿಗಳ ಜನ್ಮ ತಿರ್ಯಕ್ ಸ್ರೋತಸ್ ಜನ್ಮ ಅಂತ ಕರೆಸ್ಕೊಂಡಿದೆ. ಅದರ ಮುಂದೆ ಪ್ರಾಯೋಧೋ ಗಮನಂ ಯಸ್ಮಾತ್ ಪ್ರಯತ್ನೇನ ವಿನಾ ಭವೇತ್ ಅರ್ವಾಕ್ ಸ್ರೋತಸಿ ಇತ್ಯೇವ ಮಾನುಷಾಃ ಪರಿಕೀರ್ತಿತಾ ಅಂತ ವರ್ಣನೆ ಮಾಡ್ತಾರೆ ಭಾಗವತ ತಾತ್ಪರ್ಯದಲ್ಲಿ. ಈ ಮನುಷ್ಯಾಧಮರು ಅರ್ವಾಕ್ ಸ್ರೋತಸರು ಅಂತ ಕರೆಸ್ಕೊಂಡಿದ್ದಾರೆ. ಪ್ರಾಯ ಹೆಚ್ಚಿನ ಸಂದರ್ಭಗಳಲ್ಲಿ ಅಧಃ ಗಮನಂ, ಕೆಳಗೆ ಅವರು ಬೀಳೋದು. ಆದ್ರಿಂದ ಅವರು ಅರ್ವಾಕ್ ಸ್ರೋತಸರು ಅಂತ ಕರೆಸ್ಕೊಂಡಿದ್ದಾರೆ. ಆದರೆ ಏನಾದರೂ ಆ ಜನ್ಮದಲ್ಲಿಯೂ ಒಂದು ಶ್ರೇಷ್ಠವಾದ ಪ್ರಯತ್ನ ಅವರಿಂದ ನಡೆದರೆ, ಭಗವಂತನ ಆರಾಧನೆಗಾಗಿ ಜೀವನವನ್ನು ಮೀಸಲಿಟ್ಟರೆ ಸದ್ಗತಿ ಪಡಿತಾರೆ. ಇಲ್ಲದೆ ಹೋದ್ರೆ ಅರ್ವಾಕ್ ಸ್ರೋತಸರೇ, ಕೆಳಗೆ ಹೋಗಿ ಬೀಳ್ತಾರೆ. ನಿಯಮಾದ್ ಊರ್ಧ್ವಗಂತಾರೋ ದೇವಾ ಮೋಕ್ಷೈಕ ಭಾಗಿನಃ ಊರ್ಧ್ವಸ್ರೋತಸಿ ಇತ್ಯೇವ ತಸ್ಮಾತ್ತೇ ಪರಿಕೀರ್ತಿತಾ. ಇದೆಲ್ಲ ಬ್ರಹ್ಮಪುರಾಣದ ಮಾತು. ಮೋಕ್ಷ ಭಾಗಿಗಳಾದಂತಹ ದೇವತೆಗಳು ತಪ್ಪದೆ ಊರ್ಧ್ವಲೋಕಕ್ಕೆ, ಉತ್ತಮ ಲೋಕಕ್ಕೆ ಹೋಗ್ತಾರೆ. ಆದ್ರಿಂದ ಅವರನ್ನ ಊರ್ಧ್ವ ಸ್ರೋತಸರು ಅಂತ ಹೇಳ್ತಾರೆ. ತಿರಶ್ಚಾಂ ಸ್ಥಾವರಾಣಾಂ ಚ ಬುದ್ಧಿಪೂರ್ವ ಪ್ರವರ್ತಿನಾಂ ಅಸುರಾಣಾಂ ರಕ್ಷಸಾಂ ಚ ಪಿಶಾಚಾನಾಂ ತಥೈವ ಚ ಅರ್ವಾಕ್ ಸ್ರೋತಸ್ವ ಉದ್ದಿಷ್ಟಂ ನಿಯಮಾದ್ ಅಸುರಾದಿನಾಂ. ಅದು ಬ್ರಹ್ಮಪುರಾಣದ ಮಾತೆ. ತಿರ್ಯಕ್ ಪ್ರಾಣಿಗಳು ಸಾಮಾನ್ಯವಾಗಿ ಇನ್ನೊಬ್ರಿಗೆ ಕೆಡಕ್ ಮಾಡೋದಿಲ್ಲ. ಅವುಗಳ ಜೀವನದ ಉದ್ದೇಶ ಎಲ್ಲ ಸಾಮಾನ್ಯವಾಗಿ ಒಂದಿಷ್ಟು ಆಹಾರ, ನಿದ್ರೆ, ಭಯ, ಸಂತಾನೋತ್ಪತ್ತಿ ಇದರಲ್ಲೇ ಮೀಸಲಾಗಿರ್ತದೆ. ಆದರೆ ಕೆಲವು ತಿರ್ಯಕ್ ಪ್ರಾಣಿಗಳು ಕೂಡ ಬುದ್ಧಿಪೂರ್ವಕವಾಗಿ ಇನ್ನೊಬ್ಬರ ದುಷ್ಪ್ರೇರಣೆಯಿಂದ ಪಾಪಕರ್ಮದಲ್ಲಿ ಪ್ರವೃತ್ತಿ ಮಾಡುವ ಪ್ರಸಂಗ ಬಂದೀತು. ಅವು ಕೆಲವು ರಾಕ್ಷಸರು, ಮನುಷ್ಯಾಧಮರು ಮೊದಲಾದವರು ಆ ತಿರ್ಯಕ್ ಪ್ರಾಣಿಗಳಾಗಿ ಹುಟ್ಟಿದ್ದರೆ ಅವಾಗ ಅಂಥ ದುರ್ಬುದ್ಧಿ ಅವುಗಳಿಗೆ ಬರ್ತದೆ. ಅಂಥ ತಿರ್ಯಕ್ ಪ್ರಾಣಿಗಳು ಮತ್ತೆ ಸ್ಥಾವರಗಳು, ವೃಕ್ಷಗಳು ಕೂಡ ಇನ್ನೊಬ್ಬರಿಗೆ ಅಪಕಾರ ಮಾಡುವಂತಹ ವೃಕ್ಷಗಳಾಗಿ ಯಾರು ರಾಕ್ಷಸರು ಮೊದಲಾದವರು ಹುಟ್ಟಿದ್ದರೆ ಅಂಥವರೆಲ್ಲರೂ ಈ ಅರ್ವಾಕ್ ಸ್ರೋತಸರು ಅಂತ ಕರೆಸ್ಕೋತಾರೆ. ಅಸುರರು, ಪಿಶಾಚರು ಕೂಡ ಅರ್ವಾಕ್ ಸ್ರೋತಸರೇ. ತಿರ್ಯಕ್ ಪ್ರಾಣಿಗಳು ಪಾಪಕರ್ಮದ ಕಾರಣದಿಂದಾಗಿ ನರಕಕ್ಕೆ ಹೋಗ್ತಾರೆ. ಅದು ಕೆಲವು ಬಾರಿ ಮಾತ್ರ. ಸಹಜವಾಗಿ ಅಷ್ಟು ಪಾಪಕರ್ಮವನ್ನು ಮಾಡುವಂತ ಪ್ರವೃತ್ತಿ ಅವರಲ್ಲಿರೋದಿಲ್ಲ. ಆದರೆ ಅಸುರರು ಮಾತ್ರ, ಅಸುರ ಪಿಶಾಚಾದಿಗಳು ಮಾತ್ರ ನರಕಕ್ಕೆ ಹೋಗುವುದು ಅವರ ಸ್ವಭಾವ ಸಿದ್ಧವಾದಂತಹ ಪ್ರವೃತ್ತಿ ಅಂತ ನಾವು ತಿಳಿದುಕೊಳ್ಬೇಕು.
ಅರ್ವಾಕ್ ಸ್ರೋತಸ್ವ ಉದ್ದಿಷ್ಟಂ ನಿಯಮಾದ ಅಸುರಾದಿನಾಂ. ಇದೆಲ್ಲ ಬ್ರಹ್ಮಪುರಾಣದ ಮಾತು. ಈಗ ನಾವು ಮಹಾಭಾರತದ ಈ ಭಾಗದಲ್ಲೂ ಕೂಡ ಅವಾಕ್ ಸ್ರೋತಸ್ರು ಅಂತ ನೋಡ್ತಾ ಇದ್ದೀವಿ. ಈ ಅರ್ವಾಕ್ ಸ್ರೋತಸ್ರನ್ನೇ ಭಾಗವತ ತಾತ್ಪರ್ಯಕ್ಕೆ ಅನುಗುಣವಾಗಿ ಹೀಗೆ ನಾವು ತಿಳಿದುಕೊಳ್ಬೇಕು. ಭೂಲೋಕದಲ್ಲೇ ಪುನಃ ಪುನಃ ಹುಟ್ಟುತ್ತಾರೆ. ಮತ್ತೆ ಆ ವಿಷಯ ಪದಾರ್ಥಗಳಿಂದ ಸಿಗುವಂತಹ ಆನಂದದಲ್ಲಿ ಮಗ್ನರಾಗಿರ್ತಾರೆ. ಸುಖವನ್ನು ಪಡೀಲಿಕ್ಕಾಗಿಯೇ ಎಲ್ಲಾ ತರದ ಪ್ರವೃತ್ತಿಗಳನ್ನು ಮಾಡ್ತಾರೆ. ಅವರು ಅತಿಥಿ ಪೂಜಾ ಮಾಡಿದ್ರು, ದಾನ ಮಾಡಿದ್ರು, ಯಜ್ಞ ಮಾಡಿದ್ರು, ಎಲ್ಲವೂ ಈ ಸುಖಕ್ಕಾಗಿಯೇ ಮಾಡ್ತಾರೆ. ಪರಮಾತ್ಮನ ತೃಪ್ತಿಗಾಗಿರೋದಿಲ್ಲ. ಮುನಿಗಳೇ, ನಾನು ನಿಮಗೀಗ ಆ ರಜೋಗುಣದ ಕಾರ್ಯಗಳನ್ನ ವರ್ಣನೆ ಮಾಡಿದೆ. ಇದನ್ನೆಲ್ಲವನ್ನೂ ತಿಳ್ಕೊಂಡವನು ಆ ರಜೋಗುಣದ ಹಿಡಿತದಿಂದ ಪಾರಾಗ್ತಾನೆ. ಮುಂದೆ ಸತ್ವಗುಣದ ಕಾರ್ಯವನ್ನು ನಿಮಗೆ ಹೇಳ್ತೇನೆ ಅಂತ ಚತುರ್ಮುಖ ಬ್ರಹ್ಮ ಹೇಳ್ತಾ ಇದ್ದಾನೆ. ಎಲ್ಲಾ ಪ್ರಾಣಿಗಳಿಗೂ ಹಿತಕರವಾದದ್ದು. ಸತ್ಪುರುಷರು ಇದನ್ನು ಅವಲಂಬಿಸಿದರೆ ಸದ್ಗತಿಯನ್ನು ಪಡಿತಾರೆ. ಆನಂದ, ಮನಸ್ಸಿನ ನೆಮ್ಮದಿ, ಉನ್ನತಿ, ಜ್ಞಾನದ ಬೆಳಕು, ಸುಖ, ಉದಾರ ಬುದ್ಧಿ, ನಿರ್ಭಯತೆ, ಶ್ರದ್ಧಾ, ಕ್ಷಮಾ, ಧೈರ್ಯ, ಅಹಿಂಸಾ, ಸಮತ, ಕ್ರೋಧ ಇಲ್ಲದೆ ಇರೋದು, ಸರಳವಾದ ಬುದ್ಧಿ, ಯಾರಲ್ಲೂ ದೋಷ ಎಣಿಸದೇ ಇರೋದಕ್ಕೆ, ಪವಿತ್ರತೆ, ಚತುರವಾದ ಬುದ್ಧಿ, ಪರಾಕ್ರಮ, ಇವೆಲ್ಲ ಸತ್ವಗುಣದ ಕಾರ್ಯಗಳು ಅಂತ ತಿಳ್ಕೊಳ್ಬೇಕು. ಮುಧಾ ಜ್ಞಾನಂ ಮುಧಾ ವೃತ್ತಂ ಮುಧಾ ಸೇವಾ ಮುಧಾಶ್ರಮ ಏವಂ ಯೋ ಯುಕ್ತ ಧರ್ಮ ಸ್ಯಾತ್ ಸೋಮುತ್ರ ಅತ್ಯಂತಮಶ್ನುತೆ. ಈ ಜಗತ್ತಿನಲ್ಲಿ ನಾವು ಗಳಿಸುವಂತಹ ನಾನಾ ಥರದ ಜ್ಞಾನಗಳು ಅವೆಲ್ಲ ವ್ಯರ್ಥ. ಲೌಕಿಕ ವ್ಯವಹಾರವೂ ಕೂಡ ವ್ಯರ್ಥವೇ. ಮುಧಾ ವೃತ್ತಂ, ಜಗತ್ತಿನಲ್ಲಿ ಹೊಟ್ಟೆ ಹೊರೆಯುವುದಕ್ಕಾಗಿ ನಾವು ಮಾಡುವಂತಹ ಕೆಲಸಗಳು ಯಾವುದು ನಮಗೆ ಉಪಯೋಗಕ್ಕೆ ಬರೋದಿಲ್ಲ. ಅವನ್ನೆಲ್ಲ ಕಡೆಗಣಿಸಬೇಕು. ಮತ್ತೆ ನೀಚರ ಸೇವಾ ಮಾಡುವುದು ವ್ಯರ್ಥ. ಭೌತಿಕ ಸುಖಕ್ಕಾಗಿ ಶ್ರಮ ಪಡುವುದು ಅದು ವ್ಯರ್ಥವೇ. ಹೀಗೆ ತಿಳಿದು ಈ ಧರ್ಮದಲ್ಲೇ ಆಸಕ್ತನಾದವನು ಪರಲೋಕದಲ್ಲಿ ಸುಖವನ್ನು ಪಡಿತಾನೆ. ಮಮತೆ, ಅಹಂಕಾರ, ಆಸೆ ಬಿಟ್ಟು ಸಮಭಾವವನ್ನು ಇಡ್ತಾನೆ ಎಲ್ಲಾ ಪ್ರಾಣಿಗಳಲ್ಲಿಯೂ. ಅದು ಸತ್ಪುರುಷರ ಒಂದು ಸ್ವಭಾವ. ಇನ್ನೊಬ್ಬರಲ್ಲಿ ವಿಶ್ವಾಸ ಮೂಡುವಂತೆ ನಡೆದುಕೊಳ್ಳುವುದು. ಇನ್ನೊಬ್ಬರಿಗೆ ನಮ್ಮಲ್ಲಿ ವಿಶ್ವಾಸ ಮೂಡಬೇಕು, ನಾವು ಮತ್ತೊಬ್ಬರಲ್ಲಿ ವಿಶ್ವಾಸ ಇಡಬೇಕು. ಲಜ್ಜಾ, ಅಕಾರ್ಯವನ್ನು ಮಾಡಬಾರದು ಅನ್ನುವ ಎಚ್ಚರ, ಸಹನೆ, ತ್ಯಾಗ, ಪಾವಿತ್ರ್ಯ, ಅನಾಲಸ್ಯ, ಕರುಣೆ, ಮೋಹ ಇಲ್ಲದೆ ಇರೋದು, ಪ್ರಾಣಿಗಳ ಬಗ್ಗೆ ದಯೆ, ಚಾಡಿ ಹೇಳದೆ ಇರೋದು, ಸಂತೋಷ, ತುಷ್ಟಿ, ಗರ್ವ, ಅಹಂಕಾರ ಇಲ್ಲದೆ ಇರೋದು, ವಿನಯ, ಸದ್ವ್ಯವಹಾರ, ಲೌಕಿಕ ವ್ಯವಹಾರದಲ್ಲಿ ತಿರಸ್ಕಾರ, ಸರ್ವ ಪರಿತ್ಯಾಗ, ನಿಷ್ಕಾಮನೆ, ಇವೆಲ್ಲವೂ ಸತ್ವಗುಣದ ಕಾರ್ಯಗಳು. ದಾನ, ಯಜ್ಞ, ಅಧ್ಯಯನ, ವ್ರತ, ಪರಿಗ್ರಹ, ಧರ್ಮ, ತಪಸ್ಸು ಎಲ್ಲ ವ್ಯರ್ಥ ಸಕಾಮವಾಗಿ ಮಾಡಿದರೆ. ಅದಕ್ಕಾಗಿ ಅವನು ಸತ್ವಗುಣವನ್ನು ತನ್ನಲ್ಲಿ ಅಳವಡಿಸಿಕೊಂಡು ಆ ಪರಬ್ರಹ್ಮನಲ್ಲೇ ನಿಷ್ಠೆಯುಳ್ಳವನಾಗಿದ್ದರೆ ಅವನನ್ನೇ ಧೀರ, ಸಾಧು ಅಂತ ಹೀಗೆ ಕರೀತಾರೆ. ತೇ ಧೀರಾಹ ಸಾಧುದರ್ಶಿನಃ ಹತ್ವಾ ಸರ್ವಾಣಿ ಪಾಪಾನಿ ನಿಶೋಕಾ ಹಿ ಅಥ ಮಾನವಾಹ. ಜ್ಞಾನಿಗಳಾದಂತಹ ಬ್ರಾಹ್ಮಣರು ಎಲ್ಲಾ ಪಾಪಗಳನ್ನು, ದೋಷಗಳನ್ನು ಪರಿಹಾರ ಮಾಡಿಕೊಂಡು ಶೋಕರಹಿತರಾಗ್ತಾರೆ. ಕಾಲಾನಂತರ ಸ್ವರ್ಗಕ್ಕೆ ಹೋಗಿ ಅಲ್ಲಿ ಅನೇಕ ಸುಖಗಳನ್ನು ಅನುಭವಿಸ್ತಾರೆ. ದೇವತೆಗಳಂತೆ ಅವರಿಗೆ ಅಣಿಮಾ, ಮಹಿಮಾ ಮೊದಲಾದ ಸಿದ್ಧಿಗಳು ಬಂದಿರ್ತವೆ. ಹಿಂದೆ ಅದರ ಬಗ್ಗೆ ಅನೇಕ ಬಾರಿ ನಾವು ನೋಡಿದ್ದೇವಾದ್ರಿಂದ ಇಲ್ಲಿ ಹೆಚ್ಚೇನು ಹೇಳೋದಿಲ್ಲ. ಅಣಿಮಾ ಮಹಿಮಾಚೇವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯ ಮೀಶಿತ್ವಂ ವಶಿತ್ವಂ ಚ ಅಷ್ಟಸಿದ್ಧಯ ಅಂತ. ಆ ಎಲ್ಲ ಸಿದ್ಧಿಗಳು, ಈಶಿತ್ವ ಅಂದ್ರೆ ಇನ್ನೊಬ್ಬರ ಮೇಲೆ ಹಿಡಿತ, ವಶಿತ್ವ ಅಂದ್ರೆ ತಮ್ಮ ಮೇಲಿನ ಹಿಡಿತ, ಲಘುತ್ವ ತುಂಬಾ ಶುದ್ಧವಾದಂತಹ ಬಾಹ್ಯ ಮತ್ತು ಆಂತರಿಕ ವ್ಯಕ್ತಿತ್ವ. ಊರ್ಧ್ವಸ್ರೋತಸ ಇತ್ಯೇತೆ ದೇವಾಹ ವೈಕಾರಿಕಾಹ ಸ್ಮೃತಾಹ.
ಇವರನ್ನು ಊರ್ಧ್ವ ಸ್ರೋತಸರು ಅಂತ ಹೇಳಬೇಕು. ಈಗಾಗಲೇ ಅದು ಭಾಗವತ ತಾತ್ಪರ್ಯದಲ್ಲಿ ನಾವು ನೋಡಿದ್ದೇವೆ. ಇಂಥ ಮನುಷ್ಯೋತ್ತಮರು ಅವರು ಊರ್ಧ್ವ ಸ್ರೋತಸರೇ. ದೇವಾಹ ತ್ರಿದಿವಗ ಇವ ಅಂತ ಈ ಶ್ಲೋಕದ ಪೂರ್ವಾರ್ಧದಲ್ಲಿ ಮನುಷ್ಯೋತ್ತಮರನ್ನು ಊರ್ಧ್ವ ಸ್ರೋತಸರು ಅಂತ ಹೇಳಿದರು. ಅದಲ್ಲದೆ ದೇವತೆಗಳಂತೂ ಊರ್ಧ್ವ ಸ್ರೋತಸರೇ ಆಗಿರ್ತಾರೆ. ದೇವತೆಗಳೆಲ್ಲರೂ ಮತ್ತು ಮನುಷ್ಯರಲ್ಲಿ ರಾಜಸ ಸಾತ್ವಿಕರಾದಂತಹ ಮನುಷ್ಯರೆಲ್ಲರೂ ಕೂಡ ಸದ್ಗತಿಗೆ ಯೋಗ್ಯರಾದವರು. ಯೋಗ ಬಲದಿಂದ ಸ್ವರ್ಗಕ್ಕೆ ಹೋಗ್ತಾರೆ. ಆ ಸಮಯದಲ್ಲಿ ಅವರು ಏನೇನು ಇಚ್ಛೆಯನ್ನು ಪಡಿತಾರೋ ಅದನ್ನೆಲ್ಲವನ್ನೂ ಪಡ್ಕೊಳ್ತಾರೆ. ಸತ್ವಗುಣದ ಕಾರ್ಯವನ್ನು ತಿಳಿದವನು ಎಲ್ಲಾ ಸಿದ್ಧಿಯನ್ನು ಪಡ್ಕೋತಾನೆ. ಸತ್ವ ರಜಸ್ ತಮೋ ಗುಣದ ಕಾರ್ಯಗಳನ್ನು ಹೇಳಿದ್ದೇನೆ. ಅವನು ಮುಂದೆಂದೂ ಯಾವ ಗುಣದಿಂದಲೂ ಬಂಧನ ಆಗೋದಿಲ್ಲ. ಸತ್ವ ರಜಸ್ ತಮೋ ಗುಣಗಳ ಕಾರ್ಯವನ್ನು ತಿಳಿದವನು ಈ ಬಂಧನದಿಂದ ಮುಕ್ತನಾಗ್ತಾನೆ. ತ್ರಿಗುಣಾಂಸ ಗುಣಾಂಸ ಭುಂಕ್ತೆ ನ ಗುಣೈಸ್ತು ಭುಜ್ಯತೆ. ಭಾಗವತದಲ್ಲೆಲ್ಲ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ಹೇಳುವಂತಹ ಒಂದು ಮಾತಿದೆ. ಸತ್ವಂ ರಜಸ್ತಮೈತಿ ಗುಣಾ ಪ್ರಕೃತಿ ಸಂಭವಾಹ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನಮವ್ಯಯಂ ಅಂತ ಗೀತೆಯ ಮಾತಿದೆ. ಆ ಗೀತೆಯ ಮಾತಿಗೆ ಅರ್ಥ ಹೇಳುವಂತಹ ಒಂದು ಪ್ರಸಂಗ ಅದು. ಶ್ರೀರ್ ದೇವಬಂಧಿಕಾನೃಣಾಂ ಭೂರ್ ದೈತ್ಯಾನಾಂ ತಥಾಪರ. ಸತ್ವರಜಸ್ತಮೋ ಗುಣಗಳಿಗೆ ಲಕ್ಷ್ಮೀದೇವಿಯ ಅಭಿಮಾನಿನಿ. ಅದರಲ್ಲಿ ಸತ್ವಗುಣಕ್ಕೆ ಅಭಿಮಾನಿಯಾದಂತಹ ಆ ಲಕ್ಷ್ಮೀದೇವಿಯ ರೂಪ ಶ್ರೀಹಿ ಅನ್ನೋದು. ಅದು ದೇವತೆಗಳನ್ನು ಕಟ್ಟಿ ಹಾಕಿರ್ತದೆ. ಮುಖ್ಯವಾಗಿ ಸತ್ವರಜಸ್ತಮೋ ಗುಣಗಳು ಪ್ರಕೃತಿಯಲ್ಲಿರುವಂತಹ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರು, ಸಾತ್ವಿಕರು, ತಾಮಸರು ಎಲ್ಲರನ್ನೂ, ರಾಜಸರು ಎಲ್ಲರನ್ನೂ ಕಟ್ಟಿ ಹಾಕ್ತದೆ ಇಲ್ಲ ಅಂತಲ್ಲ. ಮುಖ್ಯವಾಗಿ ದೇವತೆಗಳನ್ನು ಕಟ್ಟಿ ಹಾಕುವುದು ಸತ್ವಗುಣ. ಶ್ರೀರ್ ದೇವಬಂಧಿಕಾನೃಣಾಂ ಭೂರ್ ದೈತ್ಯಾನಾಂ. ಲಕ್ಷ್ಮೀದೇವಿಯ ಭೂರೂಪ ಅನ್ನುವುದು ಅದು ರಜೋಗುಣಕ್ಕೆ ಅಭಿಮಾನಿ. ಅದು ಮನುಷ್ಯರನ್ನು ಕಟ್ಟಿ ಹಾಕಿರ್ತದೆ. ಮುಂದೆ ದೈತ್ಯಾನಂ ತಥಾ ಅಪರ. ದುರ್ಗಾ ಅನ್ನುವ ರೂಪ ತಮೋಗುಣಕ್ಕೆ ಅಭಿಮಾನಿ ಲಕ್ಷ್ಮೀದೇವಿಯ ರೂಪ. ಅದು ದೈತ್ಯರನ್ನು ಕಟ್ಟಿ ಹಾಕ್ತದೆ ಅಂತ ಭಾಗವತದಲ್ಲಿದೆ. ಗೀತಾ ಪ್ರಸ್ಥಾನದಲ್ಲಿ ವರ್ಣನೆ ಇದೆ. ಆದ್ದರಿಂದ ಗುಣಗಳ ಎಲ್ಲಾ ಕಾರ್ಯಗಳನ್ನು ತಿಳ್ಕೊಳ್ಬೇಕು. ಆ ತ್ರಿಗುಣಗಳಿಂದ ಕೂಡಿದಂತಹ ಜಡ ಪ್ರಕೃತಿಯ ಅಭಿಮಾನಿನಿಯಾದಂತಹ ಲಕ್ಷ್ಮೀದೇವಿಯನ್ನ ಪ್ರಸನ್ನಗೊಳಿಸಲಿಕ್ಕೆ ಪ್ರಯತ್ನ ಪಡಬೇಕು. ಅವಳು ಸಗುಣ ಬ್ರಹ್ಮ ಅಂತ ವರ್ಣಿತ ಆಗಿದ್ದಾಳೆ ಹರಿವಂಶದಲ್ಲಿ. ನಿರ್ಗುಣ ಬ್ರಹ್ಮ ಅಂತ ಪರಮಾತ್ಮ ವರ್ಣಿತ ಆಗಿದ್ದಾನೆ. ಹರಿಸ್ತು ನಿರ್ಗುಣಂ ಬ್ರಹ್ಮ ಶ್ರೀರ್ ಬ್ರಹ್ಮ ಸಗುಣಂ ಸ್ಮೃತ ಅಂತ ಹೇಳಿ. ಪರಮಾತ್ಮ ನಿರ್ಗುಣ ಬ್ರಹ್ಮ. ಯಾಕೆಂದ್ರೆ ಪ್ರಕೃತಿಗೆ ಅವನು ಅಭಿಮಾನಿ ಅಲ್ಲ, ಪ್ರಕೃತಿಗೆ ನಿಯಾಮಕ ಮಾತ್ರ. ಮೂರು ಗುಣಗಳಿಂದ ಕೂಡಿದ ಪ್ರಕೃತಿಗೆ ಇವಳು ಅಭಿಮಾನಿನಿ. ಆದ್ದರಿಂದ ಇವಳನ್ನ ಸಗುಣ ಬ್ರಹ್ಮ ಅಂತ ಹೇಳ್ತಾರೆ. ಹೀಗೆ ಲಕ್ಷ್ಮೀ ಮತ್ತು ನಾರಾಯಣರ ದಾಂಪತ್ಯ ಏನಿದೆ ಅದು ಸಗುಣ ಬ್ರಹ್ಮ ಮತ್ತು ನಿರ್ಗುಣ ಬ್ರಹ್ಮಗಳ ಒಂದು ವಿಲಕ್ಷಣವಾದಂತಹ ದಾಂಪತ್ಯ. ಅದರ ಕುರಿತು ನೋಡಿದ್ದೀವಿ. ಇಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.